ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿ 9 ಜನ ಇದ್ದಾರೆ. ಗಿಲ್ಲಿ, ಕಾವ್ಯ, ರಕ್ಷಿತಾ, ರಘು, ಅಶ್ವಿನಿ, ಧನುಷ್, ಸ್ಪಂದನ, ರಾಶಿಕಾ ಹಾಗೂ ಧ್ರುವಂತ್. 9 ಜನದಲ್ಲಿ ಈ ವಾರ ಒಬ್ರು ಇಬ್ರು ಹೋಗಬಹುದು ಮತ್ತು ವಾರದ ನಡುವೆ ಎಲಿಮಿನೇಷನ್ ಆಗಿ ಅಲ್ಲಿ ಒಬ್ರು ಇಬ್ರು ಹೋಗಬಹುದು. ಒಂದಿಷ್ಟು ಜನ ಟಾಪ್ 5 ಅಲ್ಲಿ ಇರ್ತಾರೆ. ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ವೋಟಿಂಗ್ ಬಗ್ಗೆ ಒಂದಿಷ್ಟು ಕಿಚ್ಚ ಮಾತಾಡಬಹುದು ಅನಿಸ್ತದ. ಯಾಕಂದ್ರೆ ಹೊರಗಡೆ ಬಂದಿರುವಂಥ ಮಾಳು ವೋಟಿಂಗ್ ಮೇಲೆ ಅನುಮಾನ ವ್ಯಕ್ತಪಡಿಸೋಣ. ಮಾಳು ಏನೇ ಹೇಳಿ, ಮಾಳೊಂದು ಒತ್ತಟ್ಟಿರಲಿ. ಹೋದ ವಾರ ಸ್ಪರ್ಧಿಗಳ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು. ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗಬೇಕಾಗಿತ್ತು. ಹೋದ ವಾರ ಕಿಚ್ಚ ಸುದೀಪ್ ಬಂದಿರದ ಕಾರಣ ಬಂದಂಥ ಅಷ್ಟು ಫ್ಯಾಮಿಲಿಯವರು ಓಟ್ ಕೇಳಿದರು ಜನರ ಬಳಿ. ನಮ್ಮ ಸ್ಪರ್ಧಿಗೆ, ನಮ್ಮ ಮಗನಿಗೆ, ಅಣ್ಣಗೋ ತಮ್ಮಗೋ ವೋಟ್ ಮಾಡೋ ಮುಖಾಂತರ ಗೆಲ್ಲಿಸಿ ಅಂತ ಕೇಳಿದರು. ವೋಟಿಂಗ್ ವಿಷಯ ಮಾತಾಡಿದರೆ ನಮ್ಮ ಜೊತೆಯಲ್ಲಿ ಅವರು ಸಹ ಖುಷಿ ಪಡ್ತಾರೆ. ಇನ್ನೇನು ಬಿಗ್ ಬಾಸ್ ಮುಗಿಯೋ ಹಂತದಲ್ಲಿದೆ. ಕೇವಲ 2 ವಾರ ಇರೋದರಿಂದ ಈಗಲಾದರೂ ಸುದೀಪ್ ಸರ್ ವೋಟ್ ಮುಖಾಂತರ ಸೇವ್ ಮಾಡಿದರೆ ಮುಂದೆ ಯಾರು ಗೆಲ್ಲಬಹುದು, ಮನೆಯಲ್ಲಿ ಯಾರಿರಬಹುದು ಅಂತೇಳಿ ಜನರಿಗೆಲ್ಲ ಒಂದು ಅಂದಾಜು ಸಿಗ್ತದ. ಒಂದೇನಂದ್ರ ಸೀಸನ್ 12ರ ಬಿಗ್ ಬಾಸ್ ಗೆಲ್ಲೋರು ಯಾರಂತ ಪಕ್ಕ ಇದೆ. ಗಿಲ್ಲಿ ಗೆಲ್ಲಬಹುದಂತ, ಗೆಲ್ತಾರೆ ಕೂಡ. ನಮ್ಮಗಳಿಗೆಲ್ಲ ಜನರಿಗೆಲ್ಲ ಗೊಂದಲ ಇರದೆ ಸೆಕೆಂಡ್ ರನ್ನರ್ ಅಪ್ ಯಾರಾಗ್ತಾರಂತೇಳಿ. ರಕ್ಷಿತಾ ಆಗ್ತಾರ, ಇಲ್ಲ ರಘು ಆಗ್ತಾರ, ಅಶ್ವಿನಿ ಅವ್ರು ಆಗ್ತಾರ, ಧನುಷ್ ಅವ್ರು ಆಗ್ತಾರ ಅಂತೇಳಿ. ಖಂಡಿತವಾಗ್ಲೂ ಧನುಷ್ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಧನುಷ್ 3 ಸಲ ಮನೆಯ ಕ್ಯಾಪ್ಟನ್ ಆಗ್ಯಾನ, ಸುಮಾರು ಸಲ ಉತ್ತಮ ತಗೊಂಡನ, ಮನೆಯವ್ರ ಹತ್ರ ತುಂಬ ಚೆನ್ನಾಗಿರ್ತಾನ. ಗೇಮು ಅಂತ ಬಂದರೆ ಸೋಲೋದಕ್ಕಿಂತ ಗೆಲ್ಲೋದೇ ಜಾಸ್ತಿ. ಇರಲಿ, ಅದು ಆಮೇಲೆ ಗೊತ್ತಾಗ್ತದ. ಸುದೀಪ್ ಸರ್ ಇನ್ನೂ ಏನು ಚರ್ಚೆ ಮಾಡಬೇಕಂದ್ರೆ ಬಹುಶಃ ನಿನ್ನೆ ನಡೆದಂಥ ಕ್ಯಾಪ್ಟನ್ ಟಾಸ್ಕಲ್ಲಿ ಅಶ್ವಿನಿ ಹಾಗೂ ಧನುಷ್ ಅವರ ಮಧ್ಯೆ ಚಾಕು ಇರುವ ಪಜಲ್ ಅನ್ನು ಧನುಷ್ ಅವರು ನೇರವಾಗಿ ತಗಂದ್ರ ಅಥವಾ ಕ್ರಾಸ್ ಮಾಡಿ ತಗಂದ್ರ ಅಂತೇಳಿ ಬಿಗ್ ಬಾಸ್ ಒಂದು ಪ್ರೋಮೋ ಹಾಕ್ತಾರ. ನಿನ್ನೆ ನಡೆದಂತ ಟಾಸ್ಕಿನ ಮಾನದಂಡದ ಪ್ರಕಾರ ಆಗಿಲ್ಲ, ಸಣ್ಣ ಪುಟ್ಟ ತಪ್ಪಾಗಿರುವುದರಿಂದ ಈ ಅಭಿಪ್ರಾಯವನ್ನು ಮನೆಯವರ ಮೇಲೆ ಹಾಕಿ ಮನೆಯವರು ಯಾರನ್ನ ಕ್ಯಾಪ್ಟನ್ ಆಗಿ ಸೂಚಿಸ್ತಾರ ಅವರು ಈ ವಾರದ ಕ್ಯಾಪ್ಟನ್ ಅಂತ ಹೇಳಿದರು ಬಿಗ್ ಬಾಸ್. ಅಶ್ವಿನಿ ಹಾಗೂ ಧನುಷ್ ಅವರು ಇಬ್ಬರು ಸೇರಿ ಮನೆಯ ಸ್ಪರ್ಧಿಗಳನ್ನು ಕನ್ವಿನ್ಸ್ ಮಾಡಬೇಕು. ಅದರಂತೆ ಅಶ್ವಿನಿ ಹೋಗಿ ಮನೆಯವರ ಹತ್ರ ಕೇಳಿದರು ಹಾಗೂ ಧನುಷ್ ಅವರು ಸಹ ಹೋಗಿ ಕೇಳಿದರು. ಧನುಷ್ ಕೇಳುವಾಗ ಇದು ನನ್ನಿಂದ ಹೋಗಲು ಖಂಡಿತವಾಗಲೂ ತಪ್ಪಾಗಿದೆ, ಆದರೆ ನಾನು ಬೇಕಂತಲೇ ಮಾಡಿಲ್ಲ, ಆಡೋ ಬರದಲ್ಲಿ ಅದು ಮಿಸ್ಟೇಕ್ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅದರಂತೆ ಉಸ್ತುವಾರಿ ಸಹ ನನಗೆ ಏನು ಹೇಳಲಿಲ್ಲ, ನೀವೇ ನೋಡಬಹುದು, ಈ ಸಲ ನಾನು ಕ್ಯಾಪ್ಟನ್ ಆಗೋಕ್ಕೆ ಅವಕಾಶ ಕೊಡಿ ಅಂತ ಕೇಳಿದರು. ಇನ್ನು ಅಶ್ವಿನಿ ಅವರು ಮನೆಯವ್ರನ್ನ ಕನ್ವಿನ್ಸ್ ಮಾಡೋದು ಹೆಂಗಂದ್ರೆ ಕ್ಯಾಪ್ಟನ್ ಟಾಸ್ಕಲ್ಲಿ ಧನುಷ್ ಅವ್ರದ್ದು ತಪ್ಪಾಗಿದೆ, ಅವ್ರು ಬೇಕಂತಲೇ ಮಾಡಿದರು, ಇದು ಮಾಡಿದರು. ಒಂದು ವೇಳೆ ಆ ತಪ್ಪು ಆದರೂ ತಪ್ಪಾಗಿದ್ದರೂ ಸಹ ಅದು ಸರಿ ಅಂತೇಳಿ ಅವರು ಕ್ಯಾಪ್ಟನ್ ಆದರೆ ಏನು ಪ್ರಯೋಜನ, ಅವ್ರ ಆತ್ಮಸಾಕ್ಷಿ ಅದು ಒಪ್ತದ, ಹಂಗೆ ಹಿಂಗೆ ಏನೇನೋ ಹೇಳಿದರು. ಆಗ ಧ್ರುವಂತ್ ಒಂದು ಮಾತು ಹೇಳ್ತಾನೆ ಧನುಷಾಗ ಹಾಗೂ ಅಶ್ವಿನಿ ಅವರಿಗೆ. ಮೊದಲು ಧನುಷಿಗೆ ಹೇಳ್ತಾನೆ, ಧನುಷ್ ಅವರೇ ನಾವು ಇದು ಮಾಡೋಕ್ಕಿಂತ ನೀವು ಡೈರೆಕ್ಟ್ ಹೋಗಿ ಅಶ್ವಿನಿ ಅವ್ರ ಜೊತೆ ಮಾತಾಡಿ ಒಂದು ಸಲ ಅಂತೇಳಿ. ಆಗ ಧನುಷ್ ಅವ್ರನ್ನ ಹೋಗಿ ನಾನು ಹೆಂಗೆ ಕೇಳಲಿ ಮೇಡಮ್, ನಿಮ್ಮ ಕ್ಯಾಪ್ಟನ್ ಟಾಸ್ಕಿನ ಬಿಟ್ಕೊಡಿ ಅಂತೇಳಿ ಕೇಳೋಕ್ಕಾಗಲ್ಲ ಅಂತೇಳಿ ಧ್ರುವಂತ್ಗೆ ಹೇಳ್ತಾನೆ. ಆಗ ಅಶ್ವಿನಿ ಅವರಿಗೂ ಸಹ ಇದೇ ಮಾತು ಹೇಳ್ತಾನೆ. ಅಶ್ವಿನಿ ಅವರೇ, ನಾವು ಸಾಲ್ವ್ ಮಾಡೋಕ್ಕಿಂತ ಮೊದಲು ನೀವು ಮಾತಾಡ್ಕೊಳ್ಳಿ, ಆ ಒಂದು ಅಭಿಪ್ರಾಯಕ್ಕೆ ಬನ್ನಿ ಅಂತೇಳಿ ನಾ ಹೇಳಿದೆ ಅಂತೇಳಿ. ಆಗ ಅಶ್ವಿನಿ ಅವರು ಹೇಳ್ತಾರೆ, ಸರಿ, ಹಾಗಾದರೆ ಸರಿಯಾಗಿ ಹೇಳಿದೆ ಅಂತ ಧ್ರುವಂತ್ಗೆ ಹೇಳ್ತಾರೆ ಅಶ್ವಿನಿ. ಇಷ್ಟೆಲ್ಲ ಆದಮೇಲೆ ಕಡೆಗೂ ಇವರಿಬ್ಬರು ಮಾತಾಡ್ತಾರೆ. ಇವ್ರು ಮಾತಾಡೋದು ನೋಡಬೇಕು. ಧನುಷ್ ಏನೋ ಪಾಪ ಅವ್ನಿಗೆ ಅನಿಸಿದ್ದನ್ನು ಹೇಳಿದ, ಆದರೆ ಅಶ್ವಿನಿ ಹೇಳಿದ್ರು ಸಣ್ಣ ಅನ್ನಲ್ಲ. ಧನುಷ್ ಅವರೇ, ನಿಮ್ಮ ಆತ್ಮಸಾಕ್ಷಿ ಕೇಳಿ, ನಿಮ್ಮ ಮನಸ್ಸಿಗೆ ಕೇಳಿ, ನೀವು ನ್ಯಾಯವಾಗಿ ಆಡಿದ್ದೀರಿ ಅಂತೇಳಿ ನಿಮಗೇನಾದ್ರೆ ಅದು ನಿಮ್ಮ ಆತ್ಮಸಾಕ್ಷಿಗೆ ಅದು ಸರಿ ಅನಿಸಿದರೆ ನೀವೇ ಕ್ಯಾಪ್ಟನ್ ಆಗೋಳಿ, ಹಂಗೆ ಹಿಂಗೆ ಅಂತೇಳಿ ಧನುಷ್ ಅವರ ಮನಸ್ಸಲ್ಲೂ ಸಹ ಕಲ್ಲಾಕಿ ಕನ್ಫ್ಯೂಸ್ ಮಾಡಾಕ್ಬಿಟ್ರು ಅಶ್ವಿನಿಯವರು. ಆಮೇಲೆ ಧನುಷ್ ಯೋಚನೆ ಮಾಡ್ತಾನೆ, ಹೌದಲ್ಲ ಅಶ್ವಿನಿಯವರು ಹೇಳಿದ್ದು ಸರಿಯಾಗಿದೆಯಲ್ಲ ಅಂತೇಳಿ ಯೋಚನೆ ಮಾಡ್ತಾ ಒಂದು ಗೆದ್ದಿದ್ದೆ ಖುಷಿನೇ ಹೋಯ್ತು ಆತನಲ್ಲಿ ಆ ಕ್ಷಣಕ್ಕೆ. ಆಗ ಅವ್ರವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದರು. ಆದರೆ ಕಾವ್ಯ ಮಾತ್ರ ನಿನ್ನೆ ತುಂಬ ಚೆನ್ನಾಗಿ ಹೇಳಿದರು, ಧನುಷಿಗಾಗಲಿ ಅಥವಾ ಮನೆ ಮಂದಿಗಾಗಲಿ. ಅಶ್ವಿನಿಯವರು ಧನುಷ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ,
ಒಂದು ವೇಳೆ ಧನುಷ್ ಅವರು ಬಿಟ್ಟುಕೊಟ್ರು ಅಶ್ವಿನಿ ಅವರಿಗೆ ಗೇಮಲ್ಲಿ ಸೋತು ಸಹ ನಾನು ಕ್ಯಾಪ್ಟನ್ ಆದೆ ಅಂತ ಇವರು ಮನಸ್ಸು ಒಪ್ತದ ಅಂತೇಳಿ ಒಂದಿಷ್ಟು ಮನೆಯ ಸ್ಪರ್ಧಿಗಳ ಮುಂದೆ ಕಾವ್ಯ ಹೇಳಿದ್ರು. ಇದು ಸಹ ಸರಿ ಅನಿಸ್ತು. ಯಾಕಂದರೆ ಅವರು ಮೂಗಿ ನೇರಕ್ಕೆ ಅವರು ಮಾತಾಡ್ತಾರೆ. ಅಶ್ವಿನಿ ಅವರು ತಮಗೆ ಏನು ಅನಿಸ್ತದ ಅದು ಹೇಳ್ತಿದ್ದಾರೆ. ಇವರು ಹೇಳಿದಂತೆ ಮನೆಯವರು ಸಹ ಕನ್ವಿನ್ಸ್ ಆದರು. ಅಶ್ವಿನಿ ಪರ 3 ಜನ, ರಘು, ರಕ್ಷಿತಾ, ಧ್ರುವಂತ್. ಇನ್ನು ಧನುಷ್ ಅವರ ಪರ 4 ಜನ, ಗಿಲ್ಲಿ, ಕಾವ್ಯ, ಸ್ಪಂದನ ಹಾಗೂ ರಾಶಿಕ್ ಅವರು. ಅಶ್ವಿನಿ ಕ್ಯಾಪ್ಟನ್ ಆಗಲಿ ಅಂತೇಳಿ 3 ಜನ ಹೇಳಿದರು. ಇನ್ನು ಧನುಷ್ ಕ್ಯಾಪ್ಟನ್ ಆಗಲಿ ಅಂತೇಳಿ 4 ಜನ ಹೇಳಿದ್ರಿಂದ ಮನೆಯ ತೀರ್ಮಾನ ಆಗಿರೋದ್ರಿಂದ ನಾನು ಮಧ್ಯೆ ಬರಲ್ಲ ಅಂತೇಳಿ ಬಿಗ್ ಬಾಸ್ ಧನುಷ್ನೇ ಈ ವಾರದ ಕ್ಯಾಪ್ಟನ್ ಅಂತೇಳಿ ಘೋಷಣೆ ಮಾಡಿದ್ರು. ಇನ್ನು ಕಳಪೆ ಹಾಗೂ ಉತ್ತಮ ಅನ್ಕೊಂಡ್ರೆ ಈ ವಾರದ ಉತ್ತಮ ಬಂದು ಧನುಷ್ ಹಾಗೂ ರಕ್ಷಿತಾ. ಇನ್ನು ಕಳಪೆ ಬಂದು ಧ್ರುವಂತ್ ಅವರಿಗೆ ಅತಿ ಹೆಚ್ಚು ಓಟ್ ಬಿದ್ದವು. ಗಿಲ್ಲಿಗೂ ಸಹ ಕಳಪೆ ಅಂತೇಳಿ 1-2 ಓಟ್ ಬಿದ್ದಿದ್ವು. ಗಿಲ್ಲಿ ಕಳಪೆ ಅಂತೇಳಿ ರಘು ಅವರು ಒಂದು ಕಾರಣ ಕೊಡ್ತಾರೆ. ಆ ಕಾರಣವನ್ನು ಕಾವ್ಯ ಅಡುಗೆ ಮನೆಯಲ್ಲಿ ಈ ರೀತಿ ಅಂತ ಹೇಳ್ತಾಳೆ. ಕಾವ್ಯ ಹೇಳೋದು, ರಘು ಸರ್ ನೀವು ಒಂದನ್ನು ನೋಡಿ ಮಾತ್ರ ಕಳಪೆ ಕೊಟ್ರಿ, ಯಾಕೆಂದರೆ ಅಲ್ಲಿ 3 ಜನದ್ದು ತಪ್ಪಿದೆ, ಗಿಲ್ಲಿದು ಮಾತ್ರ ತಪ್ಪು ಅನ್ನೋ ಕಳಪೆ ಕೊಟ್ರಿ ಅಂತೇಳಿ ಕಾವ್ಯ ಹೇಳ್ತಿದ್ದಾಳೆ ರಘು ಅವರಿಗೆ. ಇನ್ನು ಸುದೀಪ್ ಸರ್ ಇನ್ನೊಂದಷ್ಟು ವಿಷಯವನ್ನು ಚರ್ಚಿಸಬಹುದು. ಫ್ಯಾಮಿಲಿ ರೌಂಡು ಗಿಲ್ಲಿ ಕ್ಯಾಪ್ಟನ್ ಆಗಲಿ ಅಂತೇಳಿ ಬಂದಿರುವಂಥ 6 ಮನೆಯ ಮಂದಿಯ ಫ್ಯಾಮಿಲಿ ಗಿಲ್ಲಿನೇ ಕ್ಯಾಪ್ಟನ್ ಆಗಲಿ ಅಂತೇಳಿ ಓಟ್ ಹಾಕಿದ್ರು ಅಥವಾ ಆತನ ಫೋಟೋವನ್ನು ಬೋಲ್ಡಿಗೆ ಅಂಟಿಸಿದ್ರು. ಆದರೆ ಬಿಗ್ ಬಾಸ್ ಅಶ್ವಿನಿ ಅವ್ರನ್ನ ಈ ಕ್ಯಾಪ್ಟನ್ ಟಾಸ್ಗೆ ಆಯ್ಕೆ ಮಾಡ್ತಾರೆ. 2 ಫ್ಯಾಮಿಲಿಯೇನೋ ಅವರಿಗೆ ಕ್ಯಾಪ್ಟನ್ ಆಗಲಿ ಅಂತ ಹೇಳಿದ್ರಿಂದ 6 2 ಯಾಕೆ ಹೇಳಿದ್ರು ಅಂತ ಹೇಳ್ಬಹುದೇನೋ ನೋಡಬೇಕು. ಬಿಗ್ ಬಾಸ್ ಸಹ ಭಾರ್ಯನ ಗಿಲ್ಲಿನ ಸ್ವತಂತ್ರವಾಗಿ ಬಿಡೋಕೆ ಬಿಗ್ ಬಾಸ್ಗೆ ಇಷ್ಟ ಅಲ್ಲ ಅನ್ನಿಸ್ತದ. ಏನೇ ಆದರೂ ಅಶ್ವಿನ್ ಅವ್ರನ್ನ ತಂದು ಮಧ್ಯೆ ಇಡ್ತಾನೆ. ಫ್ಯಾಮಿಲಿ ರೌಂಡಲ್ಲಿ ಎಲ್ಲ ಫ್ಯಾಮಿಲಿಗಳು ಆಯ್ಕೆ ಮಾಡಿದಂತೆ ಓಟು ಸಹ ಜಾಸ್ತಿ ಗಿಲ್ಲಿಗೆ ಇವೆ. ಆದರೂ ಸಹ ಅಶ್ವಿನಿ ಅವ್ರನ್ನ ಜೊತೆ ಸೇರಿಸಿ ಇಬ್ಬರು ಕ್ಯಾಪ್ಟನ್ ಟಾಸ್ಕ್ ಆಡ್ರಿ ಅಂತೇಳಿ ಬಿಗ್ ಬಾಸ್ ಹೇಳ್ತಾನೆ. ಇನ್ನು ಬಿಗ್ ಬಾಸ್ ಮನೆಯ ರಾಜನನ್ನಾಗಿ ಗಿಲ್ಲಿನ ಆಯ್ಕೆ ಮಾಡ್ತಾರೆ. ಆದರೆ ಗಿಲ್ಲಿನ ಒಬ್ಬನೇ ಬಿಡದೆ ಅಲ್ಲೂ ಸಹ ನಿಮಗೊಬ್ಬರು ರಾಣಿ ಬೇಕಂತೇಳಿ ಹೇಳ್ತಾರೆ. ಆಗ ಗಿಲ್ಲಿ ಸಹ ಸರಿಯಾಗಿದ್ದಾನೆ. ದುಶ್ಮನ್ ಕಾಹೆ ಅಂದರೆ ಬಗಲ್ಮೇ ಅಂತೇಳಿ ಅಶ್ವಿನಿಯವ್ರನ್ನೇ ಆಯ್ಕೆ ಮಾಡ್ತಾನೆ ರಾಣಿಯನ್ನಾಗಿ. ಇರಲಿ ಬಿಡಿ, ಇವರಿಬ್ಬರು ಕಿತ್ತಾಡೋದನ್ನು ಬಿಗ್ ಬಾಸ್ಗೆ ಇಷ್ಟ ಆಗ್ತದೇನೋ. ಅಶ್ವಿನಿ ಹಾಗೂ ಗಿಲ್ಲಿ ಹೆಂಗಂದ್ರೆ ಜೊತೆಯಲ್ಲಿದ್ದರೂ ಕಿತ್ತಾಡ್ತಾರೆ, ಎದುರು ಅಪೋಸಿಟ್ ಇದ್ದರೂ ಸಹ ಕಿತ್ತಾಡ್ತಾರೆ. ಒಟ್ಟಿನಲ್ಲಿ ಏನೋ ಒಂದು ಕಾರಣಕ್ಕೆ ಕಿತ್ತಾಡೋದಂತೂ ಗ್ಯಾರಂಟಿ. ಇನ್ನು ಹೊರಗಡೆ ಹೋದಂಥ ಮಾಳು ಅಣ್ಣ ಸಹ ಮನಸ್ಸಲ್ಲಿ ನೊಂದು ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಾನ. ಆ ಸ್ಟೇಟ್ಮೆಂಟನ್ನು ಮನೆಯವರಿಗೆ ತೋರಿಸಿ ಏನಪ್ಪ ಮಾಳುನ್ ಬಿಟ್ಟರೆ ನೀವು ಯಾರು ಬಿಗ್ ಬಾಸ್ ಗೆಲ್ಲಕ್ಕೆ ಅರ್ಹರೇ ಅಲ್ಲ ಅಂತೇಳಿ ನಿಮ್ಮ ಜೊತೆಯಲ್ಲಿ ಇಷ್ಟು ದಿನ ಇದ್ದಂಥ ಹೊರಗೆ ಹೋಗಿರುವಂಥ ಮಾಳು ಹೇಳಿದ್ದಾರೆ. ನಿಮಗೇನಂತ ಅನಿಸ್ತದ ಅಂತೇಳಿ ಮನೆಯ ಸ್ಪರ್ಧಿಗಳಿಗೆ ಕೇಳಬೇಕು. ಅದರಲ್ಲೂ ರಕ್ಷಿತಾಗೆ ಮಾತ್ರ ಸ್ಪೆಷಲಾಗಿ ಕೇಳಬೇಕು. ನೋಡ್ಬೇಕು ಏನು ಉತ್ತರ ಬರ್ತದೆ ಅಂತೇಳಿ.